ಈ ಟೇಬಲ್ ಹಾಕೊಂಡು ಎಲ್ಲಿ ಕಾಡ್ರದಾರಲ್ಲ ಅವ್ರು ಹುಡುಕ್ಯಾಡಿ ಬಡಿದಂತೇಳಿ ಏನ್ ರೈತ ಸಂಘಕ್ಕೆ ಬಂದ್ರಲ್ಲ ನಿಮ್ಮಪ್ಪ ಅದಕ್ಕೂ ಶರಣ ಹೇಳ್ತಾನ ಎರ್ಲಿ ಮಾಡಿ ರೈತ ಸಂಘ ಕರ್ತಾರೆ. ಯಾಕೆ ರೈತ ಸಂಘ ಕಟ್ಟಬೇಕಾಗೈತಂದ್ರ ನಾವಿಲ್ಲಿ ಬಂದಂತವ್ರು ಯಾರ ವಿರೋಧಿಗಳನ್ನಲ್ಲ ನಾವು ಯಾವ ಇಲೆಕ್ಷನ್ ಮಾಡಂಗಿಲ್ಲ. ಯಾಕ ರೈತ ಸಂಘ ಕಟ್ಟಬೇಕಾಗೈತಂದ್ರ ಇಲ್ಲಿ ಆ ಪಕ್ಷ ಈ ಪಕ್ಷ ಅತ್ತ ಟೀಕಾ ಮಾಡ್ರೆ ಏನೂ ಇಲ್ಲ. ನನ್ನ ಬದುಕಿನ ವಿಚಾರನೆ ಚರ್ಚೆ ಆಗಕ್ಕ ಈ ಮಮದಾಪುರ ಗ್ರಾಮಕ್ಕೆ ಬಂದು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಬಂಧುಗಳೇ. ನಮ್ಮ ಬದುಕಿನ ಸಲುವಾಗಿ ನಮ್ಮ ಬದುಕಿನ ಸಲುವಾಗಿ ನಮ್ಮ ಬದುಕಿನ ಸಲುವಾಗಿ ಅಂತ ಚರ್ಚೆ ಆಗ್ಬೇಕು ಆಗಬಾರ್ದು. ಆಗ್ಬೇಕಾದ್ರೆ 2007ರಿಂದ 2026ರವರೆಗೆ ಕಬ್ಬಿನ ಬೆಲೆ ಏನ್ ರೇಟ್ ಇತ್ತು, 2010ರೊಳಗೂ ಬಂಗಾರ ರೇಟ್ ಏನಿತ್ತು, 2020ರೊಳಗ 2010ರೊಳಗ ಹಿರಿಯ ಗೊಬ್ಬರ ರೇಟ್ ಏನಿತ್ತು, DAP ರೇಟ್ ಏನಿತ್ತು, ಅದರ ಜೊತೆಯಾಗೇನ ನಾವು ಬಳಕೆ ಮಾಡುವಂತ ವಸ್ತುಗಳು ಏನ್ ರೇಟ್ ಇತ್ತು ಅಂತೇಳಿ ಇಲ್ಲಿ ನಾವು ಇವತ್ತು ಮಮದಾಪುರ ಗ್ರಾಮದಾಗ ಚರ್ಚೆ ಮಾಡ್ಬೇಕಾಗೈತೆ ನನ್ನ ಬಂಧುಗಳೇ. ಬಂಗಾರ 2010 ಹೇಳ್ತಿದ್ರಿ ಗುರುಜಿ, 2010 ಇತ್ತಿಂತ ಚರ್ಚೆ ಮಾಡೋಣ. 25,000ದಿಂದ 40,000 ಒಳಗೋ ಹೊರಗೋ ಏನು ಇತ್ತವ 2010 25,000 25,000 2026ಕ್ಕೆ ಬಂದ್ ಬಂಗಾರ ರೇಟ್ ಏನಾಗೈತಿ 1.5 ಲಕ್ಷ ಆಗೈತಿ. 2010 ಕಬ್ಬಿನ ರೇಟ್ ಏನಿತ್ತು 1,200. ಬಂಗಾರ ರೇಟ್ ಎಷ್ಟಾಯ್ತು? ಈ ದೇಶಕ್ಕೆ ಸಕ್ಕರೆ ಹಚ್ತೀವಪ್ಪ, ಸಿವಿ ಹಚ್ತೀವಿ, ಗಪ್ಪು ಮನ್ಯಾಗ ಕುತ್ಕೊಂಡಾರಲ್ಲ DC SP ಅಂತವ್ರು ದೊಡ್ಡ ದೊಡ್ಡವರು ರಾಜಕಾರಣಿಗಳು ಕಾಮಗ ತಿನ್ನಕ್ ಚಚಕ ಮಾಡಕ್ಕ ಉಪ್ಪಿಟ್ಟು ತಿನ್ನಕ ಎಲ್ಲ ಬೆಳೆದ್ಕೊಂಡವ್ರಲ್ಲ ನಾವ. ಕಬ್ಬಿನ ರೇಟ್ ಎಷ್ಟಾಗಬೇಕಾಗಿತ್ತು ಅದ್ರ ಲೆಕ್ಕದಾಗ ಈಗ 10,000 ಆಗ್ಬೇಕು. ಪುಣ್ಯಾತ್ಮರ್ರೆ 10,000 ಆಗ್ಬೇಕು, ಲೆಕ್ಕ ಹಾಕ್ರಿ. ಅಂದ್ರ ನಮ್ಮ ಒಳಗ ಬುದ್ಧಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿ ಅದನ್ನ ಬಂಗಾರ ಇವತ್ತು ಎಲ್ಲಾರು ಬಿಟ್ಬಿಡ್ನು. ಹೆಣ್ಮಕ್ಳ ಬಳಗ ಒಂದು ಉಳಿದಾಳಕ್ಕೆ ಬಂಗಾರ ತೆಗೆದು ಹೋಗ್ಬಿಡ್ನು. ನಮ್ ಜಲ ನಡೆದಿದ್ದಿಲ್ಲ. ಈ ಜೀವನಕ್ಕ ನಾವು ಬೆಳೆದಂತದ ಸಕ್ಕರೆ ಇಲ್ದ್ರಕ ನಡೆದಿದ್ದಿ. ಇನ್ನೊಂದು ಹೇಳ್ತಾನ, ಸರಿಯಾಗಿ ಕುಡಿಬಾರ್ದ, ಸರಿಯಾಗಿ ಇಲ್ದ್ರಿ ಇವ್ರ ರಾಜ ನಡೀತಿ ರಾಜಕಾರಣಿಗಳದ ಕುಡಿಬಾರ್ದ. ಅದನ್ನು ಹೇಳ್ತಾನ ನಿಮಗ, ನಿಮ್ಮಿಂದನ ರಾಜ್ಯ ನಡೀತೈತಿ. ಈ ರಾಜ್ಯಕ್ಕ ಗೊಂಜಾಳ, ಜ್ವಾಳ, ಗೋಧಿ, ಸದಕ, ಸೇವಣ, ಹತ್ತಿ ಏನಾರ ಇಲ್ದ್ರಿ ರಾಜ್ಯ ನಡೀತೈತೇನ್ರಿ? ಒಬ್ಬ ಡಾಕ್ಟರ್ ಇಲ್ದ್ರೂ ರಾಜ್ಯ ನಡಿಬಹುದು. ಅವಾಗ ಹಿಂದಿನ ಹಿರಿಯರು ಹೇಳ್ತಾರ, ಏನು ಹುಳ್ಳಿ ಸಂಗತಿ ಮಾಡಿ ಕುಡಿದ್ರೆ ತಲೆ ನೋವು ಕಮ್ಮಿ ಆಕತ್ತ. ಆದ್ರೆ ಅನ್ನ, ಹಾಲ, ತುಪ್ಪ, ಮೊಸರ ಇಲ್ದ್ರಕ್ಕೆ ರಾಜ ನಡ್ಯಾಕ ತಾಕತ್ತಿಲ್ಲ. ಅವ್ರಿಗೆ ಗೊತ್ತೈತಿವಪ್ಪ ಇವೇನದಾವಲ್ಲ, ಇವ್ರು ಇಟ್ರೋಣದಾವು ಒಂದು ಚೂರ್ ನನ್ನ ಜಾತಿ ಅವ್ರಂದ್ರೆ ನನಗ್ ಓಟ್ ಹಾಕ್ತಾರೋ, ನಮ್ಮವ್ರಂದ್ರೆ ನಮ್ಮ ಚಡ್ಡಿ ಹಿಡ್ಕೊಂಡ್ ಬೆನ್ನ ಹತ್ತಾರೋ ಅನ್ನೋದು ಗೊತ್ತೈತಿ. ಅದಕ್ಕಾಗಿ ನಮ್ಮ ಬೆಳೆದಂತ ಬೆಳಿಗ್ಗೆ ರೇಟ್ ಫಿಕ್ಸ್ ಮಾಡತ್ತಿ ಯಾರು ಮಾತಾಡಂಗಿಲ್ರೋ ಪುಣ್ಯಾತ್ಮರ್ರೆ. ಇನ್ನು ಮ್ಯಾಲ ನಮ್ಮ ಬೆಳೆದಂತ ಬೆಳಿಗ್ಗೆ ರೇಟ್ ಯಾರು ಫಿಕ್ಸ್ ಮಾಡ್ತಿರ್ಲ ಅವ್ರಿಗೆ ಓಟ್ ಹಾಕ್ಬೇಕು ನಾವು ಹೇಳಕ್ ಕಲಿಬೇಕಾಗಿತ್ತು ನನ್ನ ಬಂಧುಗಳೇ. ಮಾತಾಡ್ಬಾರ್ದ ಯಾಕೆ ತಿಳ್ಕೊಳ್ರಿ, ನಾವ್ ಯಾರು ವೈರಿಗಳನ್ನಲ್ಪ. ನಮಗ್ ಯಾಕೆ ವೈರಿ ತನ್ಬೇಕಾಗೈತಿ? ಎಲ್ಲಾರನು ಗೌರವಿಸವ್ರ, ನಾವು ಎಲ್ಲಾರನು ಪ್ರೀತಿಸಿದವ್ರ ಅದಿವೆ. BJP ಅವ್ರನ್ನೂ ಪ್ರೀತಿಸಿದೀವಿ, ಕಾಂಗ್ರೆಸ್ ಅವ್ರನ್ನೂ ಗೌರವಿಸಿದೀವಿ, JDS ಅವ್ರನ್ನೂ ಪ್ರೀತಿಸಿದೀವಿ. ನಾವ್ಯಾರು ಇಲೆಕ್ಷನ್ ನಿಲ್ಲಂಗಿಲ್ಲಪ್ಪ. ಆದ್ರ ಇಲ್ಲಿ ತಂದಿಟ್ಟಾರಲ್ಲ ಬಿಸ್ಲರಿ ಬಾಟ್ಲೆ, ಅದಕ್ಕೆ ಹಂಗ ರೇಟ್ ಫಿಕ್ಸ್ ಮಾಡಿದಿಲ್ಲ.
ನನ್ನ ಗೊಂಜಾಳಕ್ಕನು RS ರೇಟ್ ಫಿಕ್ಸ್ ಮಾಡ್ಬೇಕು. ನನ್ನ ಬೆಳೆದಂತ ಬೆಳೆಗೆ ರೇಟ್ ವಿಧಾನಸೌಧದಾಗ ರೈತರು ಎಲ್ಲ ಸಾಲದಾಗ ಬಿದ್ದು ಒದ್ದಾಡತ್ತಾರ. ಹುಷಾರಾಗಿರ್ಬೇಕು. DK ಶಿವಕುಮಾರ್, ನೀವು ಪ್ರತಿ ಒಂದು ವಸ್ತು ಬೆಳೆದ ರೇಟ್ ಫಿಕ್ಸ್ ಮಾಡ್ಬೇಕು. ಅಂದ್ರೆ ನೀ ನಮ್ ಶಾಸಕಪ್ಪ, ಇಲ್ಲಾರ ಇಲ್ಪ ಅಂತ ಹೇಳಬೇಡ್ರಿ. ಏನ್ ಇಂಥ ದಿನ ಮುಚ್ಕೊಂಡ್ ಕುಂಡುದು? ನಾವೆಲ್ಲರೂ ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕಾರೆ ಹೆಂಗ್ ಗಟ್ಟಿ ಆಗ್ಬೇಕು? ಯಾರ ಗಾಡಿ ಕೊಟ್ರ ಅವ್ರ ಹಿಂಬಾಲ ತಗೋ ಕೆಲಸ ಮಾಡ್ಬೇಕನ? ಇದೇಗ ಒಬ್ರು ಹೇಳಿದ್ರಲ್ಲ, ಚುನಾವಣೆ ರೊಕ್ಕ ಹಚ್ಚಬೇಡ್ರ ಅಂತೇಳಿ. ನೋಡಪ್ಪ, ನೀ ಚುನಾವಣೆ ರೊಕ್ಕ ಹಚ್ಚು, ದುನಿಯಾ ಮಾಡು, ನಮ್ಮವನೇ. ಆದ್ರೆ ನಮ್ಮ ಬದ್ದಲ್ದಾಗ ಮಾತಾಡಬೇಕು, ನಿನಗೆ ಓಟ್ ಹಾಕ್ತೀವಿ. ನನ್ನ ಬದ್ದಲ್ದಾಗ ಅಭಿವೃದ್ಧಿ ಮಾಡಬೇಕು, ನಿನಗೆ ಓಟ್ ಹಾಕ್ತೀವಿ. ಕೇಳಬೇಡ್ರಿ. ಮತ್ತ ನಿಮ್ಮಲ್ಲಿ ವಿನಂತಿಯಿಂದ ಕೈ ಮುಗಿದು ಹೇಳ್ತೀನಿ ನಾನು, ಓಪನ್ ಅನ್ನಂದ. ನಮ್ಮವ್ರೇನೆ ನಮ್ಮ ವಿರೋಧಿಗಳು ಇರ್ತಾರ. ನಮ್ಮವ್ರೇನೆ ಏನ್ಪಾ ಬಾಳ್ ಮಾತಾಡ್ತಿರ್ಲ, ಹಸರು ಟೇವಲ್ ಹಾಕೊಂಡ್ ಏನ್ ಮಾಡ್ರಿ ಅಂತ ಹೇಳಿ, ಮಾಡಿ ನೋಡ ಆ ಹುಡುಗ ನೀನ್ ಹಿಂಬಲ್ ಐತಿರ್ಲಿ, ಆ ಹುಡುಗ ಗೋಕಾಕದಾಗ ಆ ಕೆಲಸ ಮಾಡ್ತಿದ್ದಂತೇಳಿ. ಎಂತ ಕೆಲಸ ಮಾಡ್ತಾನಲ್ಲ, ಅವನ ಕಣ್ಣಿಟ್ಟು ಹಸರು ಟೇವಲ್ ಹಾಕೊಂಡ್ ನಾವ್ ಏನ್ರ ತಪ್ಪು ಮಾಡ್ತಾ ಇದ್ರ ಒಂದ್ ಮೀಟಿಂಗ್ ಕರೆದಿರ್ತೀವಿ. ಆ ಮೀಟಿಂಗ್ದಾಗ ಚರ್ಚೆ ಮಾಡಿ ಅವನಿಗೆ ಗ್ಯಾಟಿಗೆ ಹೊಡೆದು ಬುದ್ಧಿ ಹೇಳುವಂತ ಕೆಲಸ ಮಾಡ್ರಿ. ನಿಮ್ಮ ಒಳಗ ಸಣ್ಣತನದಿಂದ ನಿಮ್ಮ ಮನಸ್ಸು ಯಾರು ಕಲಕ ಮಾಡ್ಕೋಬೇಡ್ರಿ. ನಾವು ಭೂಮಿ ತಾಯಿ ಮಕ್ಕಳು, ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು, ನಾವು ರೈತರ ಮಕ್ಕಳು ಅಂತ ಹೇಳಕ್ ಕೇಳ್ರಿ ನನ್ನ ಬಂಧುಗಳೇ. ಹೇಳ್ಬೇಕು, ಹೇಳ್ಬಾರ್ದು. ಯಾಕಪ್ಪ ಅಂದ್ರ ಸಣ್ಣ ವಿಷಯ ನಮ್ಮ ತಲೆಯಾಗಿಬಿಟ್ಟು ದೊಡ್ಡದು ಮಾಡಿ ನಾವು ಅಣ್ಣ ತಮ್ಮ ಹೊಂದಾಣಿಕಿದ್ರು ಸೀಮಿಗೆ ಜಗಳ ಹಚ್ಚಿ ಅವನ ಚಡ್ಡಿ ಹಿಡಿಯಾಕೊಬ್ಬ, ಇವನ ಚಡ್ಡಿ ಹಿಡಿಯಾಕೊಬ್ಬ. ಚಡ್ಡಿ ಹಿಡಿ ಕೆಲಸ ಬಿಡ್ರಿ. ಇವ್ ನಮ್ಮ ಅಪ್ಪನ ಮಗ ಅನ್ನದನು, ಒಂದ್ ಸಾಲ ಹೆಚ್ಚಕೊಂಡ್ರೆ ತಗೋಲಿ, ನನಗೊಂದ್ ಸಾಲ ಹೆಚ್ಚಕೊಂಬಂದ್ರೆ ಬರ್ಲಿ. ನನ್ನ ಮಕ್ಕಳಿಗೆ ವಿದ್ಯಾ ಬುದ್ಧ ಕಲಸನು, ನಾನು ಭೂಮಿ ಒಳಗೆ ದುಡಿನು. ನಾನು ಈ ಸಮಾಜಕ್ಕೆ ನನ್ನ ಮಗನೊಬ್ಬನ ರೈತ ಸಂಘಕ್ಕೆ ಬಿಟ್ಟು ನೋಡ್ತೀವಿ. ಎಲ್ಲರೂ ಚಾಲೆಂಜ್ ಹಾಕೋಬೇಕು ನನ್ನ ಬಂಧುಗಳೇ. ಮನೆಗೆ ಒಬ್ಬೊಬ್ಬರನ್ನು ಟೇಬಲ್ ಹಾಕಿ ರೈತ ಸಂಘಕ್ಕೆ ಬಿಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ನಾನು ಇವತ್ತಿನ ದೋಸ್ತಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತ, ಮೊನ್ನೆ ಒಂದು ಇದೇ ಶನಿವಾರ 500 ಸ್ಟೇಟ್ ಬ್ಯಾಂಕಿನ್ಯಾಗ 500ಕ್ಕಿಂತ ಹೆಚ್ಚು ಬಾಕಿದಾರದಾರ ಅಂತೇಳಿ ಲೋಕ ಅದಾಲತ್ಕ ಗುರುಗಳು ನೋಟಿಸ್ ಕೊಟ್ಟಿದ್ರು, ಕರೆದಿದ್ರು. ನಾನ ಸುಮ್ಮನೆ ಇನ್ನು ಕೋರ್ಟ್ನಾಗ ಹೆಂಗ್ ಒಳಗೆ ಹೋಗೋದಂತೇಳಿ ಒಂದ್ 5 ಮಿನಿಟ್ ವಿಚಾರ ಮಾಡಿದ್ನಿ. ಅಲ್ಲಿ ಯಾರು ಕೇಳವ್ರ ಇಲ್ಲ. ಅವ್ರು ಮ್ಯಾನೇಜರೇ ಐತಾಗತ್ತದ ಮ್ಯಾನೇಜರ್ ಸಾಹೇಬ್ರೆ, ನಾವು ಈ ದೇಶಕ್ಕ ಏನೇನು ಹೊಟ್ಟಿಗೆ ಬೇಕಲ್ಲ ಬೆಳೆದು ಅನ್ನ ಕೊಟ್ಟಿದೀವಿ. ಯಾರು ನಮ್ಮ ಮಗನ ಮದುವೆ ನೈತೈತಿ ಅಂದ್ರ ಸಾಲ ಕೊಟ್ಟಿಲ್ಲ, ನನ್ನ ಮಗಳ ಮದುವೆ ನೈತೈತಿ ಅಂದ್ರ ಸಾಲ ಕೊಟ್ಟಿಲ್ಲ, ನನ್ನ ತಾಯಿ ದವಾಖಾನ್ಯಾಗ, ನನ್ನ ತಂದೆ ದವಾಖಾನ್ಯಾಗಂದ್ರ ಸಾಲ ಕೊಟ್ಟಿಲ್ಲ, ಕಿಂಗ್ ಪ್ರಿಸರ್ ಬೀರ್ ಮಾಡ್ತಾನಂದ್ರ ವಿಜಯ್ ಮಲ್ಯನಂಗ್ ನಮಗ್ ಸಾಲ ಕೊಟ್ಟಿಲ್ಲ, ಕೆಬ್ಬಣ ಫ್ಯಾಕ್ಟ್ರಿ ಮಾಡ್ತಾನಂದ್ರೆ ಒಂದು ಕೆಬ್ಬಣ ಮಾಡ್ತಾನಂದ್ರೆ ನಮಗ ಸಾಲ ಕೊಟ್ಟಿಲ್ಲ. ಈ ದೇಶಕ್ಕ ಮೌಸ್ ಹೆಚ್ಚಾಗಲಿ ಅಂತೇಳಿ ಕೋಳಿ ಸಾಲ ಕೊಟ್ಟರಿ, ಕುರಿ ಸಾಲ ಕೊಟ್ಟರಿ. ಅದರ ಜೊತೆಗೇನೆ ಹೈನು ಹೆಚ್ಚಾಗಲಿ, ಈ ಕುತ್ತು ತಿನ್ನುವಂತವ್ರಿಗೆ ಹಾಲು ಹೆಚ್ಚಾಗಲಿ, ಬೆಣ್ಣೆ ಹೆಚ್ಚಾಗಲಿ, ತುಪ್ಪ ಹೆಚ್ಚಾಗಲಿ ಅಂತೇಳಿ ಹೈನುಗಾರಿಕೆ ಲೋಡ್ ಕೊಟ್ಟಾರಿ. ಅದರ ಜೊತೆಗೇನೆ ಹೆಚ್ಚು ಬೆಳೆದು ಈ ದೇಶಕ್ಕೆ ಅನ್ನ ಆಹಾರ ಹೆಚ್ಚಾಗಲಿ. ನಮಗ್ ಸ್ವತಂತ್ರ ಸಿಗುವತ್ತಿನಾಗ ನಮ್ಮ ದೇಶದಾಗ ಅನ್ನ ಇಲ್ದಕ್ಕಾಗಿ ಎಲ್ಲೋ ಹಂದಿ ತಿನ್ನುವಂತ ಗೋಧಿ ತಂದು ಜೋಪಾನ ಮಾಡ್ತೀರಿ ರೈತರೆ. ನಿಮ್ಮದೇ ಪುಣ್ಯ ಅಂತ ಹೇಳಿ ಕೇಸಿಂದ ದೇಶಕ್ಕೆ ಅನ್ನ ಹೆಚ್ಚಾಗಲಿ. ಬೆಳೆಸಾಲ ಅಂತ ಕೊಡಿದ್ರಿ, ಪೈಪ್ಲೈನ್ ಲೋನ್ ಅಂತ ಕೊಡಿದ್ರಿ. ಆ ಸಾಲ ನಮ್ಮದಲ್ಲ, ಯಾರ್ಯಾರು ಕುತ್ಕೊಂಡು ತಿಂದಾರಲ್ಲ ಮಕ್ಕಳೇ ಅವ್ರ ಸಾಲ. ನಾವು ಸಾಲ ಕಟ್ಟಂಗಿಲ್ಲ, ಯಾಕೆ ಕೋರ್ಟ್ಗೆ ಹಾಕ್ತಿರ್ಲಿಲ್ಲ, ಈ ರೈತರು ಕೂಡ ನಾನು ಜೈಲ್ಗೆ ಬರ್ತೇಳಿ ಕೋರ್ಟ್ನಾಗ ಚಾಲೆಂಜ್ ಮಾಡಿ ನನ್ನ ಬಂಧುಗಳೇ. ನಿನ್ನ ಶನಿವಾರ ದಿನ ಆದ ಘಟನೆ ಇದು. ಆ ಟೈಮ್ದಾಗ ಏನ್ ಹೇಳಿನಂದ್ರ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಟಾಟಾ ಬಿರ್ಲಾ, ವಿಜಯ್ ಮಲ್ಯಾಣ ಅಂತವ್ರು, ಇನ್ನೊಬ್ಬ ನೀರವ್ ಮೋದಿನೇ ಅವ್ರ್ಯಾರು, ನೀರವ್ ಮೋದಿ
ಇಂಥವ್ರು ಸಾಲ ಮನ್ನಾ ಅನ್ನೋದಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಮೋದಿ ಸಬ್ಸಿಡಿ ಅಂತೇಳಿ ಕಿಶಿಂದ 44,000 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಾನ ಪುಣ್ಯಾತ್ಮ. ನಾನು ಹೇಳ್ತೀನಿ ಮೋದಿಗೆ, ಈ ದೇಶಕ್ಕೆ ಕಣ್ಣ ಕೊಡಕ್ಕಾಗಿ ಸಾಲ ಕೊಟ್ಟಿದೆ, ನಾ ₹1 ಸಾಲ ಕೊಟ್ಟಂಗಿಲ್ಲ. ಯಾವ್ದು ಹೇಳ್ತೀರಿ ಹೇಳ್ರಿ ಜೈಜ್ ಸಾಹೇಬ್ರ ಮುಂದೆ ಹೇಳಿದಾಗ, ಸರ್ ಹಂಗ ಮಾಡ್ಬೇಡ್ರಿ, ನೀವು ನಾವು ಮಾತುಕತೆ ಮಾಡೋಣ ಅಂತೇಳಿ ಆ ಮ್ಯಾನೇಜರ್ ಒಬ್ಬ ಒಳ್ಳೆವಿದ್ದ, ಲೇಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಮಾತಾಡಿದ, ಅವನ ಗುಡೇನೂ ಮಾತಾಡಿದ, ಫೋನ್ಯಾಗ ನನ್ನ ಗುಡೇನೂ ಮಾತಾಡಿ ಯಾರ್ಯಾರು ಕಟಬಾಕಿಯಾಗ್ಯಾವ ಸಾಲ ಅಂತ ರೈತರಿಗೆ ಬಡ್ಡಿ ಬಿಟ್ಟು ಅಸಲಿನಾಗ 40% ನಾ ಕಟ್ತನಂದ 20% ಅಂದ 40% ಬಂದಿದ್ದಾಗ ನಿಮ್ಗೆ ಕಾಲ್ ಬೀಳ್ತೀನ್ರಿ ರೈತರ, 45% ಮಾಡ್ರಿ, ಎಲ್ಲಾರು ನೀವು ರೈತರು ಸಾಲ ಮುಕ್ತಾಗ್ರಿ, ನಿಮಗೆ ಹೊಳ್ಳಿ ಸಾಲ ಕೊಡ್ತೀನಂತ ಹೇಳಿದಾಗ ಅದು ಕರ್ನಾಟಕ ರಾಜ್ಯ ರೈತ ಸಂಘ ಪುಣ್ಯ, ಗುರೂಜಿ ಅವರ ಪುಣ್ಯ, ಚುನ್ನಪ್ಪ ಪೂಜಾರಿ ಅವ್ರ ಪುಣ್ಯ, ಎಲ್ಲಾ ಟೀಮಿನ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದು ರೈತರಿಗೆ ಅನುಕೂಲ ಆದಂಗ DK ಶಿವಕುಮಾರ್ ಸೊಸೈಟಿ ಸಾಲ 50,000 ರೂಪಾಯಿ ಸಬ್ಸಿಡಿ ಅಂತ ಹೇಳಿಕೆಯಿಂದ ರೈತರ ಸಾಲ ಸೊಸೈಟಿ ಮನ್ನಾ ಮಾಡ್ತಾನಂದ್ರೆ ಈಗ ಬರಗಾಲ ಬಿದ್ದೈತೆ ಅಂತ ನಾವು ಕಣ್ ತಕೊಂಡ್ ಕೂತೀವಿ. DK ಶಿವಕುಮಾರ್ ಸೊಸೈಟಿ ಸಾಲ ಅಟ್ಟ ಮನ್ನಾ ಮಾಡ್ರೆ ನಾವು ಬಿಡು ಮಕ್ಕಳಲ್ಲ. ನನ್ನ ತಾಯಂದ್ರು ಸಂಘ ತಕೊಂಡಾರಲ್ಲ, ಯಾವ್ಯಾವ ಪಾಣಿನ ಸಾಲ ಆಗ್ಯಾವಲ್ಲ, ಪ್ರತಿ ಹಳ್ಳಿ ಒಳಗ ಏನ್ ಈ ಸಂಘಿನವ್ರು ಬಂದು ಕಿರುಕುಳ ಕೊಡತಾರೋ, ಫೈನಾನ್ಸ್ ಅವ್ರ ಕಿರುಕುಳ ಕೊಡತಾರೋ ಅಂತವ್ರ ಸಾಲ ಮೊದಲು DK ಶಿವಕುಮಾರ್ ಮನ್ನಾ ಮಾಡ್ಬೇಕು. ಹೇಳೋ ಬೇಡ್ರಿ, ಹೇಳ್ಬೇಕಂದ್ರೆ ನಾವೇನ್ ಮಾಡ್ಬೇಕಾಗೈತಿ? ಇಲ್ಲಿ ಮಮದಾಪುರದಾಗ 100-200 ಮಂದಿ ತೇವಲ್ ಹಾಕೊಂಡ್ರೆ ಹಾಕೈತೇನ? ನಮ್ಮ ಅಕ್ಕಂಗಿರನಲ್ಲಿ ಕೊಟ್ಟದು, ನಮ್ಮ ಬೀಗರಿ ಎಲ್ಲಾರು, ನಮ್ಮ ಬೀಜರಿ ಎಲ್ಲಾರು, ಎಲ್ಲಾರು ಟೇವಲ್ ಹಾಕೊಡ್ರಿ, ರೈತ ಸಂಘಕ್ಕೆ ಬರ್ರಿ. ನನ್ನ ಬೆಳೆದಂತ ಬೆಳೆಗೆ ರೇಟ್ ಫಿಕ್ಸ್ ಮಾಡೋ ಮಟ್ಟ DK ಶಿವಕುಮಾರ್ ₹1 ಸಾಲ ಕಟ್ಟಂಗಿಲ್ಲ. ನೀ ಏನ್ರ ಹುಡುಗಾಟಕ ಮಾಡಕ್ ಬಂದ್ರೆ ಎಷ್ಟು ಕೇಸ್ ಹಾಕ್ತಿಲ್ಲ, ಇಡೀ ಕರ್ನಾಟಕದ ರೈತರು ಜೀಲ್ ಬರಕ್ ತಯಾರಾಗಿರುವಂತ ಸಂದೇಶ ಕೊಡ್ಬೇಕು, ಕೊಡಬಾರ್ದು? ಕೊಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಪ್ರತಿ ಒಂದು ಮನೆಗೆ ಮಮದಾಪುರ ಗ್ರಾಮದಿಂದ ಒಬ್ಬರನ್ನು ಬಿಡಂಗಿಲ್ಲ, ರೈತ ಸಂಘಕ್ಕೆ ಸೇರ್ಸ್ನಂತೆ ನೀವು ಹೇಳ್ಬೇಕು, ಹೇಳ್ಬಾರ್ದು? ಅದಕ್ಕೆ ನೀವೆಲ್ಲರೂ ಗಟ್ಟಿ ಆಗ್ಬೇಕು ನನ್ನ ಬಂಧುಗಳೇ. ದಯವಿಟ್ಟು ಇಂಥ ಉದಾಹರಣೆ ಬಾಳದಾವು. ಇದೇ ನಮ್ಮ ಬೆಳಗಾವಿ ಜಿಲ್ಲಾದಿಂದ್ರೇನೆ ಮೊನ್ನೆ DK ಶಿವಕುಮಾರ್ ನಮ್ಮ ದೇಶದ ಪ್ರಧಾನಮಂತ್ರಿ ಖಾಸಗೀಕರಣ ಮಾಡಬೇಕು, ಟಾಟಾ ಕಂಪನಿಗೆ ಖಾಸಗೀಕರಣ ಮಾಡಬೇಕು ಅಂತೇಳಿ ಚರ್ಚೆ ನಡೆದಾಗ ಇದೇ ಚುನ್ನಪ್ಪ ಪೂಜಾರಿ ಗುರೂಜಿ ಅವರು ನಮ್ಮ ಬೆಳಗಾವಿ ಜಿಲ್ಲಾ ಟೀಮ್ದಿಂದನೇ ಒಂದು IB ಒಳಗೆ ಮೀಟಿಂಗ್ ಆಗಿ ಇದನ್ನ ಏನಾರ ಖಾಸಗೀಕರಣ ಗಂಟು ಬಿದ್ರೆ DK ಶಿವಕುಮಾರ್ ಮನೆ ರೈತರ ಮನೆ ಹೋಗ್ತೀವಿ, NH4 ಚುನ್ನಪ್ಪ ಮತ್ತು ಗುರೂಜಿ ಅವ್ರ ನೇತೃತ್ವದಾಗ NH4 ಬಂದ್ ಮಾಡ್ತೀವಿ, ಹುಷಾರ್ ಅಂತ ಹೇಳಿದಾಗ ಆ ಖಾಸಗೀಕರಣ ಅನ್ನುವಂತ ಭೂತ ರೈತರಿಂದ ಹೊರಗೆ ಹಚ್ಚಿದ್ದು ಉದಾಹರಣೆ ಅದಾವು, ನಿಮಗ್ ಗೊತ್ತದಾವು. ಗುರ್ಲಾಪುರ್ ಹೋರಾಟದಾಗ ₹3,000 ರೇಟ್ ಕೊಡತ್ನ್ಯಾಗ ನಾವು ಕಮಿಷನರ್ ಆಫೀಸ್ದಾಗ ನಮ್ಮ ಗುರೂಜಿ ಅವರು ಚುನ್ನಪ್ಪ ಅವ್ರ ನೇತೃತ್ವದಾಗ ನಮ್ಮದೊಂದು ಟೀಮ್ ತಗೊಂಡಾಗ ₹50 ಕೊಡ್ತೇವೆ, ₹50 ಕೊಡ್ತು ಅಂದವರು ₹300 ಈ ಚಳವಳಿಗೆ ಹಂಚಿ ಈ ಸರ್ಕಾರ ಘೋಷಣೆ ಮಾಡಿದ ಹೇಳಕ್ ಇಷ್ಟಪಡ್ತೀನೋ. ಅದು ನಿಮ್ಮ ಹೋರಾಟ, ನೀವು ಕಾರಣ, ಯಾರೂ ಕಾರಣ ಅಲ್ಲ. ಏನ್ ಯಾರ್ಯಾರ ಹೋರಾಟಕ್ಕೆ ಬಂದಾರಲ್ಲ ಪುಣ್ಯಾತ್ಮರ, ಗುರ್ಲಾಪುರ್ ಹೋರಾಟಕ್ಕೆ ಯಾರ್ಯಾರು ಬಂದಾರಲ್ಲ, ಈ ಎರಡು ಕಣ್ಣುಗಳ ನೇತೃತ್ವದಾಗ ಯಾರ್ಯಾರು ಹೋರಾಟಕ್ಕೆ ಬಂದಾರಲ್ಲ ಅಂತ ಪುಣ್ಯಾತ್ಮರ ಹೋರಾಟದಿಂದ ಪ್ರತಿ ಒಬ್ಬ ರೈತ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅವನು ನಿಮ್ಮ ಪುಣ್ಯದಿಂದ ಆ ₹300 ತಗೊಂಡನಂತ ನಾ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಯಾರ್ದು ಬಿಡಿಲ್ಲ, ನಿಮ್ಮ ಪುಣ್ಯ ಅಂತ ಹೇಳ್ತೀನಿ. ಆ ಹೋರಾಟದಾಗ ಯಾರ್ಯಾರು ಬಂದಿರಲ್ಲ ನೀವೆಲ್ಲರೂ ಪುಣ್ಯವಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ನಾವು ತಾಯಂದ್ರು ಬುತ್ತಿ ತಗೊಂಡು ರೊಟ್ಟಿ ತಗೊಂಡು ಜಾತ್ರೆ ತರ ಏನು ಬಂದಿರಲ್ಲ ಅಂತ ತಾಯಂದ್ರಿಗೂ ಆ ಪುಣ್ಯ ಸಿಗ್ತೈತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಒಂದೇ ಇಲ್ಲ, ಎರಡೇ ಇಲ್ಲ, ಇಲ್ಲೇ 4-5 ವರ್ಷದಿಂದ TC ಸುಟ್ರ ರೊಕ್ಕ ತೋದ್ರು, ಲೈಮನ್ಗಳು ಭಿಕ್ಷಾ ಬೇಡ ಕೆಲಸ ಮಾಡ್ತರು. ಕರ್ನಾಟಕ ರಾಜ್ಯ ರೈತ ಸಂಘ ನೀನು ನಮ್ಮ ಬೆಳೆದಂತ ಬೆಳಿಗ್ಗೆ ರೇಟ್ ಫಿಕ್ಸ್ ಮಾಡೋ ಮಟ ಎಲ್ಲೇರ ಸುಟ್ಟ TCಗೆ ರೊಕ್ಕ ತಗೊಂಡ್ರೆ ಬಿಡಂಗಿಲ್ಲ ತಿಳಿಕೆಸಿಂದ ಯಾವಾಗ ಹೋರಾಟಕ್ಕೆ ಇಳಿತು ಅವಾಗ ಅವನು ಫ್ರೀ ಆಗಿ ಕೊಡತಾರೋ ಕರ್ನಾಟಕ ರಾಜ್ಯ ರೈತ ಸಂಘ ಪುಣ್ಯ. ದಯವಿಟ್ಟು ನೀವೆಲ್ಲರೂ ಗಟ್ಟಿಯಾಗ್ರಿ.
ಗಟ್ಟಿ ಹಾಕ್ರಿ ಅಂತ ನನಗೆ ಅನಿಸೈತಿ. ಯಾರು ಗುಲಾಮರಾಗಬೇಡ್ರಿ. ನೀವು ಈ ದೇಶಕ್ಕೆ ಅನ್ನ ಕೊಡವ್ರಿದ್ರಿ, ಈ ದೇಶ ಬದುಕ್ಸಾವ್ರಿದ್ರಿ, ಈ ದೇಶ ನಿಮ್ಮಿಂದ ಉಳ್ದೈತಿ. ಈ ಈ ಈ ಈ ದೇಶದಾಗ ಆರ್ಮಿ ಒಳಗಿರುವಂತ ಎಲ್ಲಾ ಆರ್ಮಿ ಒಳಗಿರುವಂತ ನನ್ನ ರೈತ ಅಣ್ಣ ತಮ್ಮಂದ್ರ ಮಕ್ಕಳದಾರು. ಯಾರು ರಾಜಕಾರಣಿ ಮಕ್ಕಳಿಲ್ಲ, ಮಿಲಿಟರಿ ಒಳಗ ಯಾರು ಇಲ್ಲ. ಅಲ್ಲಿ ದೇಶ ಕಾಯಕ್ಕೂ ನಾವು ಅದೀವಿ, ಈ ದೇಶಕ್ಕೆ ಅನ್ನ ಕೊಡಕ್ಕೂ ನಾವು ಅದೀವಿ. ದೇಶ ನಮ್ಮದು, ನೀವ್ ಯಾರಿಗ್ ಭಯ ಬೀಳಬೇಡ್ರಿ ಅಂತ ಹೇಳುತ್ತಾ, ಏನಾರ ಯಾರ್ಯಾರ ಮನಸ್ಸಿಗೆ ನೋವಾದ್ರೆ ಇವ್ ನಮ್ಮವ ಅಂತೇಳಿ ನೀವೆಲ್ಲರೂ ನನ್ನ ಗೌರವಿಸ್ರಿ ಅಂತೇಳಿ, ನನಗೇನಾರ ಕಷ್ಟ ಆದಾಗ ನೀವು ಬರ್ರಿ, ನಿಮಗೇನಾರ ಕಷ್ಟ ಆದಾಗ ನಾವು ಬರ್ತು ಅಂತ ಹೇಳಿ ನನ್ನ ಮಾತಿಗೆ 2 ಗ್ರಾಮ ಹೇಳ್ತಾನು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ. ಅವ್ರ ಇವ್ರ ಮ್ಯಾಗಿನ ಅಭಿಮಾನಕ್ಕಿಂತ ನಮ್ಮ ಮೇಲ, ನಮ್ಮ ಕೃಷಿ ಧರ್ಮದ ಮೇಲೆ ಸ್ವಾಭಿಮಾನ ಬೆಳೆಸಿಕೊಂಡ ತಾವೆಲ್ಲ ಹೋರಾಟ ಮಾಡಿದರೆ ನಮಗೆ ಸರಿಯಾದ ಬೇಕಾದಂತಹ ನ್ಯಾಯವನ್ನು ನಾವು ಪಡ್ಕೊಳ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಂತಹ ರಾಜ್ಯ ಉಪಾಧ್ಯಕ್ಷರಿಗೆ ಧನ್ಯವಾದ. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದಂತಹ